ಬಿಳಿ ಬನಿನ್ನ ಮಣ್ಣಲ್ಲಿ ಉಜ್ಜಾಡಿ ಕೊಳೆ ಮಾಡಿಕೊಂಡು ವಾಪಸ್ ಮನೆಗೆ ಬಂದಾಗ ಅಮ್ಮ ಕುಂಡಿ ಮೇಲೆ ಒಲೆ ಕೊಟ್ಟು ಬನೀನ್ ಕಿತ್ಕೊಂಡು ನೀರಲ್ಲಿ ನೆನೆಸಿ 2 ಹನಿ ಟ್ಯಾನ್ ಉಜಾಲ ಬ್ಲೂ ಅನ್ನು ಹಾಕಿದಾಗ ಅದನ್ನು ಒಗೆದು ಅದ್ದಿ ನೆನೆಸಿ ಒಣಗಿಸಿ ವಾಪಸ್ಸು ಮೈ ಮೇಲೆ ಬಿಳಿಯಾಗಿರುವಂತಹ ಬನಿಯನ್ನು ಹಾಕೋತಾ ಇದ್ದಂತಹ ಸಮಯ ಅದು ಮಾತ್ರ ನಮಗೆ ಗೊತ್ತಿದ್ದು ಬ್ಲೂ ಅಂದರೆ ಉಜಾಲ ಬ್ಲೂ. ಆದರೆ ಈಗ ನಾನು ಬಂದಿದ್ದೀನಿ ಮೊರೊಕ್ಕೊ ದೇಶದ ಅತ್ಯಂತ ನಯನ ಮನೋಹರವಾದ ಇಡೀ ನೀಲಿ ದೇಶಕ್ಕೆ. ಇಲ್ಲಿನ ಫಿಶ್ ಮಾರ್ಕೆಟ್ ಕೂಡ ಏನೇನ ಊರಿನ ಹೆಸರು ಪ್ರೊನೌನ್ಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ 1 ವಾರ ಆಯಿತು. ಶೆಫ್ ಶಾನ್ ಚೆನ್ನಾಗಿದೆ ಅಲ್ವಾ? ನಿಮಗೂ ಅಷ್ಟೇ ಪ್ರೊನೌನ್ಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬನ್ನಿ, ಪ್ರೊನೌನ್ಸ್ ಮಾಡೋದು ಬೇಡ, ನೀಲಿ ನಗರವಾಗಿ ಈ ಒಂದು ಮ್ಯಾಜಿಕಲ್ ದುನಿಯಾವನ್ನು ಅನುಭವಿಸಿ ಮಜಾ ಮಾಡಿ ನಿಮಗೂ ತೋರಿಸಿ ನಾನು ನೋಡಿ ಎಂಜಾಯ್ ಮಾಡೋಣ. ಇಡೀ ಜಗತ್ತನ್ನ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ. ಮೂಯಿಗಿ ಮಾಡ್ಸಂಗಿದ್ರೆ ಮಾಡಿಸಿ. ಭಾರತ ದೇಶದಿಂದ ಫ್ಲೈಟ್ ತಗೊಳ್ಳಿ, ಸೀದಾ ಬನ್ನಿ ಕೆಸಾಬ್ಲಾಂಕಾಗೆ, ರಬಾತ್ಗೆ ಅಥವಾ ಯಾವುದಾದ್ರೂ ಮೊರೊಕ್ಕೊ ನಗರಕ್ಕೆ. ಅಲ್ಲಿಂದ ನೀವು ಕಾರಲ್ಲಿ ಅಥವಾ ಪಬ್ಲಿಕ್ ಬಸ್ಸಲ್ಲಿ ಶೆಫ್ ಶಾನ್ ನಗರಕ್ಕೆ ಬರ್ಬೋದು. ಬಹಳ ಸುಲಭವಾಗಿ ಬರ್ಬೋದು, ಯಾಕೆಂದರೆ ಬಹಳ ಟೂರಿಸ್ಟಿಕ್ ಸಿಟಿ. ಆದರೆ ಡ್ರೈವ್ ಮಾಡಿಕೊಂಡು ಇಲ್ಲಿಗೆ ಬರುವಂತಹ ಮಜವೇ ಬೇರೆ. ನಾನು ಕಾರನ್ನು ಹೈರ್ ಮಾಡಿ ಡ್ರೈವ್ ಮಾಡಿಕೊಂಡು ಇಲ್ಲಿಗೆ ಬಂದು ತಲುಪಿ. ಭತ್ತ ನಾಟಿ ಜೇನನ್ನ ಅನುಭವಿಸಿ ಸವಿದ ಕ್ಷಣ ಶೇವಿ ತುಪ್ಪ. ಇದು ನಾವು ಇವತ್ತು ಉಳಿತಾ ಇರುವಂತಹ ಹೋಟೆಲ್ನ ರಿಸೆಪ್ಷನ್. ಹೋಟೆಲ್ ಒಳಗೆ ನೋಡಿ ಎಲ್ಲ ನೀಲಿ ಬಿಟ್ಟರೆ ಇನ್ನೊಂದು ಕಲರು ಬಿಳಿ, ಎರಡು ಒಂದು ಸುಂದರವಾದ ಕಾಂಬಿನೇಷನ್. ನಮ್ಮ ಹೋಟೆಲ್ ರೂಮು, ನಮ್ಮ ಬೆಡ್ ನೋಡ್ರಿ, ಅದು ಕೂಡ ನೀಲಿ ಬಿಳಿ. ಅಯ್ಯಯ್ಯೋ, ಗೋಡೆ ಆದರೂ ಇದು ನೀಲಿ, ಬಾತ್ರೂಮ್ ಟವಲ್ ಕೂಡ ನೀಲಿ, ಒಳಗೆ ಬಂದರೆ ಟಾಯ್ಲೆಟ್ ಕೂಡ ನೀಲಿ, ಟಾಯ್ಲೆಟ್ ಬಾಗಿಲು ಕೂಡ ನೀಲಿ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ಮೊರೊಕ್ಕೋದ ಬ್ಲೂ ಸಿಟಿಯಾದ ಶೆಫ್ ಶಾನ್ನಲ್ಲಿ ನನ್ನ ಹಾಸ್ಟೆಲ್ನ ಮುಂದೆ. ನೆನ್ನೆ ಸಂಜೆ ನಿಮಗೆ ನನ್ನ ಹಾಸ್ಟೆಲ್ನ ತೋರ್ಸೋಕ್ಕಾಗಲಿಲ್ಲ. ನನ್ನ ಹಾಸ್ಟೆಲ್ ಕೂಡ ಸಂಪೂರ್ಣವಾಗಿ ನೀಲಿ ವರ್ಣ ಅಥವಾ ಇಂಡಿಗೋ ಕಲರಿಂದ ಸಜ್ಜಾಗಿದೆ. ಇದು ನಮ್ಮ ಬಹಳ ನೀಲಿಯಾದ ಟೆರೆಸ್ಸು. ಸೊ ಇದು ನನ್ನ ಪುಟ್ಟದಾದ ಹಾಸ್ಟೆಲ್ ಅಥವಾ ಹೋಟೆಲ್ಲು. ಈಗ ಇಲ್ಲಿಂದ ಹೊರಗೆ ಹೋಗ್ತಾ ಇದ್ದೀನಿ. ನೀವು ನೋಡಲಿದ್ದೀರಾ ಬಹಳ ಅದ್ಭುತವಾದ ಒಂದು ವಿಡಿಯೋನ. ಸ್ಟೇ ಟ್ಯೂನ್ಡ್. ಈ ಊರಿನಲ್ಲಿ ಎಲ್ಲ ರೋಡಲ್ಲೂ ಆರೆಂಜ್ ಮರಗಳು ಎಲ್ಲ ಕಡೆ. ನೋಡಿ ಎಷ್ಟು ಸುಂದರವಾದ ಸಿಕ್ಕಾಪಟ್ಟೆ ಸ್ವೀಟ್ ಆದ ಆರೆಂಜ್ ಬಿಟ್ಟಿದೆ, ಎದುರುಗಡೆ ನೋಡ್ಬೋದು ನೀವು. ಆದರೆ ತಿನ್ನೋರು ಯಾರೂ ಇಲ್ಲ. ಎಲ್ಲ ಕಡೆನೂ ಮರಗಳಲ್ಲಿ ಆರೆಂಜ್ ಇದೆ, ಆದರೆ ಯಾರೂ ಕಿತ್ಕೊಂಡಿಲ್ಲ. ಹದಿನೈದನೇ ಶತಮಾನದಲ್ಲಿ ಮೌಲೆ ಅಲಿ ಬಿನ್ ರಶೀದ್ ಅವರು ಈ ಒಂದು ನಗರವನ್ನು ಕಂಡುಹಿಡಿದ್ರು. ಯಾಕಪ್ಪ ಅಂದರೆ ಪೋರ್ಚುಗೀಸ್ ಇನ್ವೇಷನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾಯಿದ್ರಂತೆ ಪೋರ್ಚುಗೀಸು ಬರ್ಬರ್ಸ್ ಮೇಲೆ. ಅವರಿಂದ ಹೆಂಗಾರು ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂದ್ಬಿಟ್ಟು ಈ ಒಂದು ನಗರವನ್ನು ಕಂಡುಹಿಡಿದ್ರಂತೆ. ಈ ಊರಿಗೆ ಯಾಕಪ್ಪ ಶೆಫ್ ಶವನ್ ಅಂತ ಕರೀತಾರೆ ಅಂದರೆ, ಶೆಫ್ ಅಂದರೆ ನೋಡೋದು ಅಂತ, 2 ಕಣ್ಣಲ್ಲಿ ನೋಡೋದು. ಶವನ್ ಅಂದರೆ ಇಲ್ಲಿ ರಿಫ್ ಮೌಂಟೇನ್ ಮಧ್ಯೆ ಇರುವಂತಹ 2 ಪಾಸು, 2 ಈ ಕಡೆ ಒಂದು ಪರ್ವತ, ಈ ಕಡೆ ಒಂದು ಪರ್ವತ ಕಾಣಿಸ್ತಾ ಇಲ್ಲ, ಅದನ್ನು ನೋಡ್ತೀವಲ್ಲ ಇಲ್ಲಿ ನಿಂತ್ಕೊಂಡು. ಅದಕ್ಕೆ ಶೆಫ್ ಶವನ್ ಅಂತ ಈ ಒಂದು ನಗರಕ್ಕೆ ನಾಮಕರಣ ಮಾಡಲಾಯಿತು ಬಹಳ ಹಿಂದೆ. ಇಲ್ಲಿನ ಫಿಶ್ ಮಾರ್ಕೆಟ್ ಕೂಡ ಬ್ಲೂ ಕಲರ್ ಇದೆ. ಇವತ್ತು ಫಿಶ್ ಮಾರ್ಕೆಟು ತೆರೆದಿಲ್ಲ, ಯಾಕೆಂದರೆ ನಾಳೆ ಇಲ್ಲಿ ಈದ್ ಇದೆ, ಎಲ್ಲರಿಗೂ ಹಬ್ಬ ಇರೋದ್ರಿಂದ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಇಲ್ಲಿನ ಮಾರ್ಕೆಟ್ ಕೂಡ ಬ್ಲೂ ಕಲರು. ಇಲ್ಲಿಯ ಫ್ರೆಶ್ ಮಿಂಟ್ ಲೀವ್ಸ್ ತೋರಿಸ್ತಾ ಇದ್ದಾರೆ. ಅಜ್ಜಿ ಏನೋ ಮಾರ್ತಾ ಇದ್ದಾರೆ. ವಾಟ್ ಈಸ್ ದಿಸ್? ಲೀಚಿ. ಇದೇನೋ ಮಜ್ಜಿಗೆ ಥರ ಏನೋ ಮಾರ್ತಾ ಇದ್ದಾರೆ, ಹಳ್ಳಿಯಿಂದ ತಂದು. ಇದು ಜೇನುತುಪ್ಪ. ಟೀಗೆ ಬಳಕೆ ಮಾಡುವಂತಹ ಬೇರೆ ಬೇರೆ ಮೂಲಿಕೆಗಳು, ಟೀಗೋಸ್ಕರ ಹಾಕೋದಂತಿದ್ದೀನ. ವಾವ್, ಅಮೇಝಿಂಗ್.
ಈಗ ಇಲ್ಲಿಯ ಬ್ಲೂ ಮಾರ್ಕೆಟ್ ಅಥವಾ ಓಲ್ಡ್ ಮದೀನಾಗೆ ಪ್ರವೇಶ ನೀಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇದರ ಹೆಸರು ನೀಲಿ ಕಡ್ಡಿ ಮನೆ. ಒಳ್ಳೆ ಕಡ್ಡಿ ರೀತಿಯಲ್ಲಿ ಇರುವಂತಹ ಈ ಮನೆ ಮೊರೊಕೋದ ಬ್ಲೂ ಸಿಟಿಯಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇಲ್ಲಿಯ ಆ ಒಂದು ವಿನ್ಯಾಸ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬಹಳ ಇಕ್ಕಟ್ಟಾದ ಪ್ರದೇಶ, ಕಾರು, ವೆಹಿಕಲ್ಸು, ಟೂ ವೀಲರ್ಸು ಏನೂ ಬರೋಕ್ಕಾಗಲ್ಲ. ಆಚೆ ಕಡೆ ಗಾಡಿ ನಿಲ್ಲಿಸಿ ನಡ್ಕೊಂಡೇ ಬರಬೇಕು. ಬ್ಲೂ ಸಿಟಿಯಲ್ಲಿ ಬ್ಲೂ ಬೇಕ್ರಿ. ಬ್ರದರ್ ಇಲ್ಲಿಯ ವಿಶೇಷವಾದ ಬ್ರೆಡ್ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ. ಈಗಷ್ಟೇ ಬಂದಿರುವಂಥ ಫ್ರೆಶ್ ಬ್ರೆಡ್, ವೆರಿ ನೈಸ್. ಈ ಒಂದು ಊರಿನಲ್ಲಿ ಮ್ಯಾಟ್ಗಳು ಬಹಳ ಫೇಮಸ್ಸು. ಬ್ಲೂ ನಗರದ ಒಂದು ಮ್ಯಾಟ್ ಅಂಗಡಿ. ಒಂಥರ ಮ್ಯಾಜಿಕಲ್ ಅನಿಸುತ್ತೆ ಈ ಒಂದು ನಗರ. ಪ್ರತಿಯೊಂದು ವಿಷಯನೂ ಎಷ್ಟು ಸುಂದರವಾಗಿದೆ. ಒಂದೊಂದು ಕ್ಷಣನೂ ಈ ಒಂದು ಜಾಗದಲ್ಲಿ ಕಳಿಬೇಕಾದ್ರೆ ಯಾವುದೋ ಒಂದು ಬೇರೆ ಫೀಲಿಂಗು. ಬನ್ನಿ ಈ ಒಂದು ಮ್ಯಾಟ್ ಮಾರುಕಟ್ಟೆಯನ್ನು ನೋಡೋಣ. ನೋಡಿ ಎಲ್ಲ ಕಡೆ ಮ್ಯಾಟ್ ಹಾಕಿದ್ದಾರೆ. ಇಲ್ಲಿನ ಮ್ಯಾಟ್ಗಳನ್ನು ಕ್ಯಾಮಲ್ ಉಣ್ಣೆಯಿಂದ ಮಾಡಲಾಗುತ್ತೆ. ಬರ್ಬರ್ಸ್ ಈ ಒಂದು ನಗರಕ್ಕೆ ಬಂದ ಮೇಲೆ ಏನಾಯ್ತಪ್ಪ ಅಂದರೆ, ಈ ಒಂದು ನಗರ ಬಹಳ ಫೇಮಸ್ ಆಗಕ್ಕೆ ಶುರುವಾಯಿತು. ಎಲ್ಲ ಸಂತ್ರಸ್ತರಿಗೆ ಒಂದು ರೆಫ್ಯೂಜಿ ಊರಿನ ರೀತಿಯಲ್ಲಿ ಆ್ಯಂಡಲೂಷಿಯನ್ ಮುಸ್ಲಿಮ್ಸು, ಮೊರಿಸ್ಕೋಸು, ಜೂಯಿಷ್ ಜನಗಳು, ಹಾಗೆ ಸ್ಪ್ಯಾನಿಷ್ ಕಾನಿಸ್ತಾ ಅಂತ ಏನು ಹೇಳ್ತಾರೆ, ಸ್ಪೇನಿಂದ ಓಡಿ ಬಂದಂತಹ ಕೆಲವರು ಪ್ರಿಸ್ನರ್ಸ್, ಅವರು ಕೂಡ ಈ ಒಂದು ನಗರಕ್ಕೆ ಬಂದು ಸೆಟ್ಲ್ ಆಗೋಕ್ಕೆ ಶುರು ಮಾಡಿದ್ರು. ನನಗೂ ಈ ನಗರಕ್ಕೆ ಬಂದ ಮೇಲೆ ಹಾಗೂ ನೀವು ನೋಡ್ತಾ ಇರೋರಿಗೆ ಒಂದು ಪ್ರಶ್ನೆ ಹುಟ್ಟುತ್ತೆ, ಯಾಕೆ ಇಡೀ ನಗರವನ್ನು ನೀಲಿ ವರ್ಣದಲ್ಲಿ ಕವರ್ ಮಾಡಿದ್ದಾರೆ ಅಥವಾ ಪೇಂಟ್ ಮಾಡಿದ್ದಾರೆ ಅಂತ. ಇದಕ್ಕೆ ಉತ್ತರ 1930ನೇ ಇಸ್ವಿಯಲ್ಲಿ ಜೂಯಿಷ್ ಜನಗಳು ಇಲ್ಲಿಗೆ ಬಂದು ಸೆಟ್ಲ್ ಆಗೋದಕ್ಕೆ ಶುರು ಮಾಡ್ತಾರೆ. ಜೂಯಿಷ್ ಜನಗಳಿಗೆ ನೀಲಿ ವರ್ಣ ಬಹಳ ಬಹಳ ಮುಖ್ಯವಾದದ್ದು ತಮ್ಮ ಬೈಬಲಲ್ಲಿ. ಇದು ಸ್ಪಿರಿಚುವಾಲಿಟಿ ಮತ್ತು ಡಿವೈನ್ ಪ್ರೊಟೆಕ್ಷನ್, ಅಂದರೆ ದೇವರು ನಮ್ಮನ್ನು ಕಾಪಾಡ್ತಾನೆ ಈ ಒಂದು ನೀಲಿ ವರ್ಣವನ್ನು ಹಾಕಿದ್ರೆ ಅಂತ. ಯಾಕಂದರೆ ಜೂಯಿಷ್ ಜನಗಳು ತುಂಬ ಅನುಭವಿಸಿದ್ರು ಹಿಟ್ಲರ್ ಸಮಯದಿಂದ ಜರ್ಮನಿಲಿ, ಹಾಗೆ ಯುರೋಪ್ನಲ್ಲಿ. ಎಲ್ಲಿ ಜೂಯಿಷ್ ಜನಗಳಿದ್ರೋ ಅವ್ರನ್ನೆಲ್ಲ ಕೊಲ್ಲಲಾಯಿತು, ಹತ್ಯೆ ಮಾಡಲಾಯಿತು. ಆದರೆ ಅವರಿಗೆ ಈ ಒಂದು ಜಾಗ ಒಂದು ಸುಂದರವಾದ ಆಶ್ರಯ ತಾಣವಾಗಿ ನಿರ್ಮಾಣ ಆಯಿತು. ಅದಕ್ಕೋಸ್ಕರ ನಮ್ಮನ್ನು ಭಗವಂತ ಪ್ರೊಟೆಕ್ಟ್ ಮಾಡಪ್ಪ ಅಂದ್ಬಿಟ್ಟು ಎಲ್ಲ ಕಡೆನೂ ನೀಲಿ ನೀಲಿ ಪೇಂಟನ್ನು ಮಾಡಿದ್ರು ಅಂತ ಇತಿಹಾಸ ಹೇಳುತ್ತೆ. ಸರ್ಕಾರಗಳು ತಮ್ಮ ಪ್ರಜೆಗಳಿಗೆ ಸಾಕಷ್ಟು ಉಚಿತವಾದ ವಿಷಯಗಳನ್ನು ಕೊಡೋದನ್ನು ಕೇಳಿದ್ದೀರಾ. ಅನ್ನಭಾಗ್ಯ, ಅಕ್ಕಿ ಕೊಡ್ತಾರೆ, ಜಾಗ ಕೊಟ್ಟಿರೋದು ಕೇಳಿದ್ದೀರಾ. ಆದರೆ ಯಾವುದಾದ್ರು ದೇಶ ಅಥವಾ ಸರ್ಕಾರ ವರ್ಷಕ್ಕೊಮ್ಮೆ ನಿಮ್ಮ ಮನೆಯನ್ನು ಸುಣ್ಣ ಬಣ್ಣ ಮಾಡೋದಕ್ಕೆ ಪೇಂಟ್ ಬ್ರಷ್ ಕೊಟ್ಟು ಪೇಂಟ್ ಕೊಟ್ಟಿರೋದನ್ನು ಎಲ್ಲರೂ ಕೇಳಿದ್ದೀರಾ, ನೋಡಿದ್ದೀರಾ. ಆದರೆ ಇಲ್ಲಿ ಅದು ಸತ್ಯ. ಈ ಒಂದು ನಗರವಾದ ಶೆಫ್ ಶೋನಲ್ಲಿ ಪ್ರತಿ ವರ್ಷ ಸರ್ಕಾರ ಇವ್ರುಗಳಿಗೆ ಪ್ರತಿಯೊಂದು ಮನೆಗೂ ಪೇಂಟ್ ಬ್ರಷು ಹಾಗೆ ನೀಲಿ ಪೇಂಟು ಮತ್ತು ಬಿಳಿಯ ಪೇಂಟನ್ನು ಕೊಡ್ತಾರೆ, ತಮ್ಮ ಈ ಒಂದು ಸಿಟಿಯನ್ನು ಅದೇ ರೀತಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಇಟ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳ ನಂತರ ಕೂಡ ಈ ಒಂದು ನಗರ ಅಷ್ಟೇ ಸೌಂದರ್ಯದಿಂದ, ಅಷ್ಟೇ ನೀಲಿ ವರ್ಣದಿಂದ ಕೂಡಿದೆ. ಫೋಟೋ ವಿಡಿಯೋ ಇಷ್ಟಪಡೋರು ಮೊರೊಕ್ಕೋನ ಈ ಒಂದು ನಗರಕ್ಕೆ ಬರಲೇಬೇಕು. ಜಗತ್ತಿನ ಅತ್ಯಂತ ಇನ್ಸ್ಟಾಗ್ರಾಮಬಲ್ ಜಾಗ ಅಂತ ಇದು. ನೀವು ಎಲ್ಲ ಕಡೆ ನೋಡ್ಬೋದು, ಎಲ್ಲೆಲ್ಲೂ ರೀಲ್ಸು, ಇದರ ಫೋಟೋಸು ಎಲ್ಲ ಕಡೆ ಕಾಣುತ್ತೆ. ಬಟ್ ಈ ಒಂದು ಮೇಂಟೆನೆನ್ಸ್ ಇದೆಯಲ್ಲ, ಅದು ಬಹಳ ಕಷ್ಟ. ಇಲ್ಲಿಯ ಲೋಕಲ್ಸು ಈ ಒಂದು ವಿಷಯಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಇಲ್ಲಿನ ಬೀದಿಗಳು, ಗಲ್ಲಿಗಳು, ಈ ನೀಲಿ ವೈಬ್ಸು, ವಾವ್, ಜಸ್ಟ್ ಅಮೇಝಿಂಗ್. ನಾನು ಬಹಳ ಇಷ್ಟಪಟ್ಟು ಒಂದು ಮ್ಯಾಜಿಕಲ್ ವರ್ಲ್ಡ್ಗೆ ಹೋದಂತಹ ಸಮಯ. ಇನ್ನೊಂದು ಕಾರಣ ಈ ನಗರಕ್ಕೆ ಬ್ಲೂ ಪೇಂಟನ್ನು ಬಳದಿದ್ದು ಅಂದರೆ, ಇಲ್ಲಿಯ ಲೋಕಲ್ ಜನಗಳ ಪ್ರಕಾರ ಮಸ್ಕಿಟೋ, ಸೊಳ್ಳೆ ಅಂದರೆ ಯಾರಿಗೆ ಗುರು ಇಷ್ಟ? ಸೊಳ್ಳೆ ಹೊಡ್ಕೊಂಡು ಸುಸ್ತಾಗ್ಬಿಡ್ತೀವಿ ನಾವಂತೂ ನಮ್ಮ ಊರುಗಳಲ್ಲಿ. ನೀರಿಗೂ ಸೊಳ್ಳೆಗೂ ಬರಲ್ಲ. ನೀಲಿ ಪೇಂಟನ್ನು ಇಡೀ ಊರಿಗೆ ಮಾಡಿದ್ರೆ ಹರಿಯೋ ನದಿಯ ರೂಪದಲ್ಲಿ ಎಲ್ಲ ಕಾಣುತ್ತೆ. ಮಸ್ಕಿಟೋ ಕನ್ಫ್ಯೂಸ್ ಆಗಿಬಿಟ್ಟು ಎಲ್ಲೋ ಬೇರೆ ಕಡೆ ಹೊಟ್ಟೋಗುತ್ತೆ, ಈ ಊರಿಗೆ ಬರಲ್ಲ ಅನ್ನೋ ಉದ್ದೇಶದಿಂದ ಕೂಡ ಈ ಒಂದು ನೀಲಿ ನಗರ ಪೇಂಟಿಂಗ್ ಮಾಡಲಾಗಿದೆ ಅಂತ ಹಿಸ್ಟ್ರಿ ಹೇಳುತ್ತೆ. ಈಗ ಒಂದು ನೀಲಿ ಮನೆಯಲ್ಲಿ ಹೋಗುವಂತಹ ಪ್ರಯತ್ನ. ಒಂದು ಚಿಕ್ಕ ಡೋರ್ ಇರುತ್ತೆ, ಅದರ ಒಳಗೆ 5-6 ಮನೆಗಳಿರುತ್ತೆ.
ಅದೇ ರೀತಿ ವರ್ಕ್ ಆಗುತ್ತೆ, ಒಂದು ಅಪಾರ್ಟ್ಮೆಂಟ್ ರೀತಿಯಲ್ಲಿ. ಬನ್ನಿ ನೋಡೋಣ. ಮನೆ ಒಳಗೆ ಬರ್ತಾ ಇದ್ದೀನೋ ಅಥವಾ ಯಾವುದೋ ಸಮುದ್ರದ ಒಳಗೆ ಅಥವಾ ನದಿಯ ಒಳಗೆ ಬರ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ. ಒಂದೇ ಬಿಲ್ಡಿಂಗ್ ಒಳಗೆ ನೋಡಿ 1, 2, 3, 4 ಆ ಥರ ಮನೆಗಳು. ಮನೆ ಒಳಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಯಾವುದೋ ಸಮುದ್ರದ ಒಳಗೆ ಡೈವಿಂಗ್ ಬಂದಿರೋ ಫೀಲಿಂಗು. ಬೆಕ್ಕು ನೋಡ್ರಿ ಇಲ್ಲಿ, ನೀರೇನಾಗಲ್ಲ ಬೆಕ್ಕು. ಅಯ್ಯೋ ಇಲ್ಲೊಂದು ಮನೆ. ಒಂದು ನಗರದ ನೀಲಿ ಹಿಂದೆ ಇರುವಂತಹ ಮೂರನೇ ಕಾರಣ ಇಲ್ಲಿರುವಂತಹ ರಸ್ ಎಲ್ ಮಾ ಅನ್ನೋ ಒಂದು ವಾಟರ್ ಫಾಲ್ಸ್ ಅಥವಾ ಜಲಪಾತ. ಈ ಜಲಪಾತವನ್ನು ಉಳಿಸ್ಬೇಕು, ಇಲ್ಲಿಯ ನೀರನ್ನು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಕೂಡ ಇಲ್ಲಿ ಸಿಂಬಾಲಿಕ್ ಆಗಿ ನೀಲಿ ಬಣ್ಣದ ಪೇಂಟ್ ಮಾಡಲಾಗಿದೆ ಅಂತ ಮೂರನೇ ಕಾರಣ ಹೇಳ್ತಾರೆ. ನಾಲ್ಕನೇ ಕಾರಣ ಆಫ್ಕೋರ್ಸ್ ನಾವುಗಳು ಫೋಟೋಗ್ರಾಫರ್ಸು, ವ್ಲಾಗರ್ಸು, ವಿಡಿಯೋಗ್ರಾಫರ್ಸು ಎಲ್ಲರಿಗೂ ಒಂದು ಕಡೆ ಸೇರೋದಕ್ಕೆ ಒಂದು ಕಾರಣ ಬೇಕಲ್ವಾ. ಸೊ ಇದು ಒಂದು ಪ್ರಪಂಚದ ಅತ್ಯಂತ ಫೋಟೋಗ್ರಾಫ್ಡ್ ಪ್ಲೇಸ್. ಇಲ್ಲಿಯ ಪ್ರತಿ ಮೂಲೆ ಜಾಗಗಳು ಕೂಡ ಫೋಟೋಗ್ರಾಫರ್ಸ್ ಪ್ಯಾರಡೈಸ್. ಫೋಟೋಗ್ರಾಫರ್ಸ್ ಬರ್ತಾರೆ, ವ್ಲಾಗರ್ಸ್ ಬರ್ತಾರೆ, ವಿಡಿಯೋಗ್ರಾಫರ್ಸ್ ಬರ್ತಾರೆ. ವಿಶ್ವದ ಮೂಲೆಯಿಂದ ಬೇರೆ ಬೇರೆ ಮೀಡಿಯಾ ಬಂದು ಇದನ್ನು ಕವರ್ ಮಾಡಿದ್ದಾರೆ. ಮುಂಚೆ ಅಷ್ಟು ಫೇಮಸ್ ಇಲ್ಲ, ಆದರೆ ಈಗ ಸ್ವಲ್ಪ ತಿಳ್ಕೊಂಡು ಜನಗಳು ಬಹಳಷ್ಟು ಬರ್ತಾರೆ. ಅದಕ್ಕೆ ನಾವು ಬೆಳಗ್ಗೆ ಬೇಗ ಒಂದು 10 ಗಂಟೆ ಒಳಗೆ ಬರ್ತಾಯಿದ್ದೀವಿ. ಸೊ ದಟ್ ಇನ್ನೂ ಜನಗಳೆಲ್ಲ ಆರಾಮಾಗಿ, ಟೂರಿಸ್ಟ್ಗಳೆಲ್ಲ ಎದ್ದು ಬರೋಷ್ಟೊತ್ತಿಗೆ ನಾವು ಮುಗಿಸ್ಕೊಂಬಿಟ್ರೆ ನಮಗೆ ಖಾಲಿಯಾಗಿ ಜಾಗ ಮತ್ತು ಫೋಟೋಗ್ರಫಿ, ವಿಡಿಯೋಗ್ರಫಿಗೆ ಏನೂ ತೊಂದರೆ ಆಗಲ್ಲ ಅಂತ. ಸೊ ನೀವು ಕೂಡ ಮೊರಕ್ಕೋ ಟ್ರಿಪ್ನಲ್ಲಿ ಶೆಫ್ಶಾನ್ ನಗರವನ್ನು ಇನ್ಕ್ಲೂಡ್ ಮಾಡೋದನ್ನು ಮರಿಬೇಡಿ. - 1920ನೇ ಇಸ್ವಿವರೆಗೂ ಈ ಒಂದು ನಗರಕ್ಕೆ ಯಾರಿಗೂ ಕೂಡ ಎಂಟ್ರಿ ಇರಲಿಲ್ಲ. ಸಂಪೂರ್ಣವಾಗಿ ನಿಷಿದ್ಧ ಮಾಡಿಬಿಟ್ಟಿತ್ತು. ಇಲ್ಲೇನು ಈ ಒಂದು ಊರಿನ 7 ಕೋಟೆ, 7 ಸುತ್ತಿನ ಕೋಟೆ ಇದೆಯೋ ಆ ಕೋಟೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದ್ರು ಸ್ಪೇನ್ ದೇಶದ ಆರ್ಮಿ ಮತ್ತು ಫೋರ್ಸಸ್ಸು. ಅದಾದ ಮೇಲೆ ಸ್ವಲ್ಪ ಸ್ಲೋ ಆಗಿ ಪಿಕಪ್ ಆಗೋಕ್ಕೆ ಶುರುವಾಯಿತು. ಈ ಒಂದು ಊರಿನ ಜನಸಂಖ್ಯೆ ಕೇವಲ 45,000. ಆದರೆ ಇಲ್ಲಿರುವಂತಹ ಜನಸಂಖ್ಯೆಗಿಂತ ಹೆಚ್ಚು ಜನ ಇದನ್ನು ನೋಡೋದಕ್ಕೋಸ್ಕರ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಈ ಒಂದು ನಗರ 1865 ಫೀಟ್ ಅಥವಾ 560 ಮೀಟರ್ ಅಬೋವ್ ಸಿ ಲೆವೆಲ್ ಇದೆ. ಈ ಒಂದು ಜಾಗದಲ್ಲಿ ಡ್ರೈನೇಜ್ ಸಿಸ್ಟಮ್ ಮಾಡಿರೋದು ಬಹಳ ಆಶ್ಚರ್ಯಕರ. ಮನೆಗಳಿಂದ ಬರುವಂತಹ ವೇಸ್ಟು ಹೇಗೆ ಡ್ರೈನೇಜ್ ರೂಪದಲ್ಲಿ ಈ ಒಂದು ಸುಂದರವಾದ ಸಿಟಿಯಲ್ಲಿ ಕೂಡ ಮಾಡಿದ್ದಾರೆ ನೋಡಿ. ಅಷ್ಟು ಸುಲಭ ಇಲ್ಲ, ಯಾಕಂದರೆ ಫುಲ್ ಬೆಟ್ಟ ಗುಡ್ಡದ ಪ್ರದೇಶ, ತುಂಬ ಕಷ್ಟ ಇದೆ ಡ್ರೈನೇಜ್ ಸಿಸ್ಟಮ್ ಮಾಡೋದು. ಆದರೂ ಮಾಡಿದ್ದಾರೆ ಅಂದರೆ ಸೂಪರ್. ನೀಲಿ ಜ್ಯೂಸ್ ಅಂಗಡಿ, ಒಂದು ಜ್ಯೂಸ್ ಕುಡಿದ್ರೆ 135 ರೂಪಾಯಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅಂಕಲ್ಲು ಚಾಯ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಹಾಂ, ಹಿಂದಿ, ಇಂಡಿಯಾ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್. ಯು ಓ ಸೊ ಯಂಗ್. ಇವ್ರದ್ದು ಕೆಫೆ, ನೀಲಿ ನಗರದಲ್ಲಿ ಇವ್ರದ್ದೊಂದು ಕೆಫೆ. ಯಾರ್ಯಾರು ಬಂದಿರೋ ಎಲ್ಲ ಸೈನ್ ಮಾಡಿದ್ದಾರೆ. ನೈಸ್, ಥ್ಯಾಂಕ್ ಯು. ಸೊ ನನ್ನ ಹೆಸರನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಬರೆಯೋಣ. ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಮ್ಮ ಗ್ಲೋಬಲ್ ಕನ್ನಡಿಗ ಮ್ಯಾಗ್ನೆಟ್ನ ಅಂಕಲ್ಗೆ ಗಿಫ್ಟ್ ಮಾಡೋಣ. ಮೈ ಮ್ಯಾಗ್ನೆಟ್ ಫಾರ್ ಯು. ಸೊ ಇಬ್ಬರು ಬ್ರದರ್ಸ್ ಸಿಕ್ಕಿದ್ದಾರೆ ಇಲ್ಲಿ. ಇವರು ಚೈನೀಸ್ ಬ್ರದರು. ವಾಟ್ ಈಸ್ ಯುವರ್ ನೇಮ್? Philip. Ni hao. Ni hao. Hello. And you? Valérian. French. I've been to both your countries. I've been into China, I've been to France. Where? I was in Paris only this time. Next time I'll come for a long time. I have 1 year visa now. Yeah, definitely. ನನ್ನ ಹೆಸರು ಕೇಳ್ತಾ ಇದ್ದಾರೆ. ಚೈನೀಸ್ಗೆ ನನ್ನ ಹೆಸರು ಹೇಳಕ್ ಬರಲ್ಲ. ರಾಮ್. Blam. No, ರಾಮ್. Ram. ಚೈನೀಸ್ ಫ್ರೆಂಡ್ಸ್ಗೆ ನಮ್ಮ I ಹೆಸರು tried to speak the name, but I'll try my best.
ನೋ ಪ್ರಾಬ್ಲಮ್. ಶಿಷ್ಯ Cheers, thank you. ಪುಕಾಚಿ. Good to see you. You know lots of Chinese. ಎಸ್ ಬ್ರದರ್. Wow. ನೋಡ್ರಿ ಹೆಂಗಿದೆ ಅಂತ. ಇದು ಕಲ್ಚರು. ಆರಾಮಾಗಿ ಬಂದು ಚಿಲ್ ಮಾಡೋದು, ಕೆಫೆಗಳಲ್ಲಿ ಕೂತ್ಕೊಳ್ಳೋದು, ಟೀ ಎಂಜಾಯ್ ಮಾಡೋದು. ಇದು ಮೊರೊಕೊ ದೇಶದ ರಾಜ ಸುಲ್ತಾನ್ ಹಸನ್ 6. ಇಷ್ಟು ವರ್ಷಗಳು ಯಾರ್ಯಾರು ಇವ್ರ ಕೆಫೆಗೆ ಭೇಟಿ ನೀಡಿದ್ರಲ್ಲ ಅವರಷ್ಟು ಜನಗಳ ಹಸ್ತಾಕ್ಷರ ತಗೊಂಡು ಪ್ರತಿಯೊಂದನ್ನು ಕೂಡ ಲ್ಯಾಮಿನೇಟ್ ಮಾಡಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಹೆಂಗೆ ಹಾಳಾಗಬಾರ್ದು ಅಂತ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿದ್ದಾರೆ. ಯಾರು ಹೊಸದಾಗಿ ಬರೆದಿದ್ದಾರೆ ಅವ್ರದ್ದು ನೆಕ್ಸ್ಟ್ ಮಾಡ್ತಾರೆ. ಅಯ್ಯೋ, ಈ ಲೆವೆಲ್ಗೆ ಮೇಂಟೆನೆನ್ಸ್ ಮಾಡಿರೋ ಮನುಷ್ಯನ ನಾನು ತುಂಬ ನೋಡಿಲ್ಲ. ನಾನು ಅಷ್ಟೊಂದು ಹೆಚ್ಚಾಗಿ. ಇಲ್ಲಿ ನೋಡಿ, ಇಲ್ಲಿ ಗ್ಲೋಬಲ್ ಕನ್ನಡಿಗ, ನಿಮ್ಮ ಗ್ಲೋಬಲ್ ಕನ್ನಡಿಗ ಕೂಡ ಇವರ ಪುಸ್ತಕಗಳಲ್ಲಿ ಅಜರಾಮರ. ನೈಸ್ ಬ್ರದರ್. ಈ ಊರಿನ ಜನಗಳೆಲ್ಲ ಇದೇ ರೀತಿ ಆರಾಮಾಗಿ ಫ್ರೀಯಾಗಿ ಮೌಂಟೇನಿಂದ ಬರುವಂತಹ ನೀರನ್ನು ಹಿಡ್ಕೊಂಡು ಕುಡಿತಾರೆ. ಸೋ ಗುಡ್. ಸ್ವಲ್ಪ ನಾವು ಫ್ರೆಶ್ ಆಗೋಣ. ಓಕೆ. ಚೆನ್ನಾಯಿತು. ಎಷ್ಟು ಪ್ರೀತಿ ಕೊಟ್ಟ ಮೊಹಮ್ಮದ್ ಬ್ರದರ್ ಹತ್ರ 2 ಆರೆಂಜ್ ಜ್ಯೂಸ್ ತೊಗೋತೀವಿ 10 ದಿನ ಮುಂದಕ್ಕೆ, ಅಂದರೆ 90 ರೂಪಾಯಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಶೆಫ್ ಶೋನ ಅತ್ಯಂತ ಶಾನ್ದಾರ್ ಹೋಟೆಲ್ ಅಂತೆ. ಆದರೆ ಬ್ಲೂ ಕಲರಲ್ಲಿ ಇಲ್ಲ, ಅದು ವಿಚಿತ್ರ. ಬೆಸ್ಟ್ ಆಲ್ವೇಸ್ ಹ್ಯಾವ್ ದ ಆಪ್ಷನ್ ಟು ಬಿ ಡಿಫ್ರೆಂಟ್. ಅಂದರೆ ಬೆಸ್ಟ್ ಆಗಿದ್ದರೆ ನೀವೇನು ಮಾಡಿದ್ರು ಯಾರೂ ಕೇಳೋಕ್ಕಾಗಲ್ಲ, ಆ ಥರ. ಇವರಿಬ್ಬರು ಬೆಲ್ಜಿಯಂ ಮತ್ತು ಇನ್ನೊಂದು ಯುರೋಪಿಂದ ಬಂದಿರೋರು. ತುಂಬ ಕಷ್ಟ ಮಕ್ಕಳನ್ನ ಕರ್ಕೊಂಬರೋದು, ಈ ಟ್ರಾಲಿನ ಎತ್ಕೊಂಡು ಈ ಥರ ಜಾಗಗಳಲ್ಲಿ ಕರ್ಕೊಂಬಂದಿದ್ದಾರೆ. ನಿಜವಾಗ್ಲೂ ಧೀರರು ಶೂರರು. ಅದಕ್ಕೆ ಅಪ್ಪ ಅಮ್ಮಂದರು ಎಲ್ಲದಕ್ಕಿಂತ ಟಾಪ್. ಲೈಫಲ್ಲಿ ಯಾವ ಸೂಪರ್ ಸ್ಟಾರು ಟಾಪ್ ಅಲ್ಲ, ಯಾವ ಕ್ರಿಕೆಟರು ಟಾಪ್ ಅಲ್ಲ. ನಮ್ಮೆಲ್ಲರಿಗೂ ನಮ್ಮ ತಂದೆ ತಾಯಿ ಅಂದರೆ ಟಾಪ್. ಯಾಕಂದರೆ ಅವರು ನಮಗೋಸ್ಕರ ಪಡೋಂಥ ಕಷ್ಟ ಇದೆಯಲ್ಲ, ಅದನ್ನು ನಾವು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಂದೆ ತಾಯಿಗೆ ಮೊರೊಕೊ ದೇಶದಿಂದ ಲಾಟ್ಸ್ ಆಫ್ ಲವ್. ಇಡೀ ನಗರವನ್ನು ಹೇಗೆ ಪೇಂಟ್ ಮಾಡ್ತಾರೆ ಅಂದರೆ, ಈ ನೀಲ ಅಂತ ಹೇಳ್ತಾರೆ ಇದನ್ನು, ಈ ಕಲರ್ನ, ಈ ನೀಲ ಕಲರ್ನ ಮಿಕ್ಸ್ ಮಾಡಿ ಪೇಂಟಿಂಗ್ನ ಮಾಡೋದು. ಸೊ ಇದೇ ರೀತಿಯಲ್ಲಿ ಇಡೀ ಊರು ಕಲರ್ ಮಾಡಲಾಗತ್ತೆ. ದಿಸ್ ಇಸ್ ಹೌ ದೇ ಕಲರ್. ದಿಸ್ ಒನ್ ಚೆನ್ನಾಗಿದೆ ಇದು. ಕಾಸಿದ್ರೆ ಕಜ್ಜಾಯ. ಫೋಟೋ ತೆಗೆಸ್ಕೊಳ್ಳೋಕ್ಕೂ ಕಾಸು ಕೊಡಬೇಕು. 5 ದಿರಮ್ ಅಂದರೆ 45 ರೂಪಾಯಿ. ಇಲ್ಲಿ ಇನ್ಸ್ಟಾಗ್ರಾಮಬಲ್ ಪ್ಲೇಸ್ ಮಾಡಿದ್ದಾರೆ. ಬಟ್ಟೆ ಗಿಟ್ಟೆಲ್ಲ ಹಾಕ್ಕೊಂಡು ರೆಡಿಯಾಗಿ ಹೃದಯದ ಆಕಾರದ ಮಧ್ಯೆ ನಿಂತ್ಕೊಂಡು, ಮ್ಯಾಟ್ಗಳ ಮಧ್ಯೆ ನಿಂತ್ಕೊಂಡು ಫೋಟೋಶೂಟನ್ನು ಮಾಡಿಸ್ಬೋದು. ಈ ಒಂದು ಬ್ಲೂ ಬ್ಯಾಕ್ಡ್ರಾಪಲ್ಲಿ ಸಕ್ಕತ್ತಾಗಿರುತ್ತೆ. ಇಲ್ಲಿನ ಬಾರ್ಬರ್ ಶಾಪ್ ಕೂಡ ಬ್ಲೂ. ಹೇರ್ ಕಟ್ಟಿಗೆ ಬರೋಣ ಅಂತ ಕೇಳಿದೆ, ಯಾವಾಗ ಬರಲಿ ಅಂತ. ಅದಕ್ಕೆ ಬ್ರದರ್ ಹೇಳ್ತಾರೆ 3 ಜನ ಮಕ್ಕಳು ಆಲ್ರೆಡಿ ರೆಡಿ ಇದ್ದಾರೆ, ಆಗಲ್ಲ ಅಂತ. ಎಸ್ ಬ್ರೋ. ಥ್ಯಾಂಕ್ ಯು ಗುರು. ಈ ಊರಲ್ಲಿ ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ ನಡೆಸಿ ನಮ್ಮನ್ನು ಸುಸ್ತು ಮಾಡಿಬಿಟ್ಟಿದ್ದಾರೆ ನಮ್ಮ ಗೈಡು. ಊಟ ಕೊಡಿಸ್ರಿ ಅಂದರೆ, ಊಟ ಕೊಡಿಸ್ಬೇಕು ಅಂದರೆ ಇನ್ನೂ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ನಡಿಬೇಕು, ಇನ್ನೂ 2-3 ಜಾಗ ನೋಡಬೇಕು. ನಿಮಗೆ ಹೊಟ್ಟೆ ಹೆಂಗೆ ಹಸಿಬೇಕು ಅಂದರೆ ಬಕಪಕ್ಷಿ ಥರ ಊಟ ಮಾಡಬೇಕು. ಆವಾಗಲೇ ನಾನು ಹೋಟ್ಲಿಗೆ ಕರ್ಕೊಂಡು ಹೋಗೋದಂದ್ರು. ಬ್ರೋ ಕುಸ್ಕುಸ್ ಚೆನ್ನಾಗಿ ನಡೆದ್ರೆ ಚೆನ್ನಾಗಿ ಊಟ ಅಂತೆ. ನೀಲಿ ನಗರದ ಪುಟಾಣಿ ನಾಯಿ. ಸ್ಪೈಸಿ ಕಾಫಿ ಮಾಡ್ತಾ ಇದ್ದಾರೆ ಟರ್ಕಿ ಸ್ಟೈಲಲ್ಲಿ. ನೋ ಶುಗರ್ ವಿತ್ ಹನಿ. ಶಹದ್ ಹಾಕಿ ಕೊಡ್ತಾರಂತೆ. ಗುಡ್. ಈ ಬಿಸಿಯಾದ ಮರಳಿನ ಮೇಲೆ ಬಿಸಿ ಮಾಡಿ ಕೊಡ್ತಾರೆ. ಎಸ್ ಬ್ರದರ್. ನೋಡಿ ಹೆಂಗೆ ಕೊತ ಕುದೀತಾ ಇದೆ ಅಂತ. ಇಲ್ಲಿ ನೋಡಿ ನವಿಲ್ಸ್ ಹಾಕಿದ್ದಾರೆ ರೋಡಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಸಂಪೂರ್ಣವಾಗಿ ಟೂರಿಸ್ಟಿಕ್ ಜಾಗ ಇದು. ಫೋಟೋ ಶೂಟ್ಗೆ ಬೇಕಾಗಿರೋ ಬಟ್ಟೆಗಳು, ಕ್ಯಾಪು ಎಲ್ಲ ಮಾರ್ತಾರೆ, ಪ್ರತಿಯೊಂದು ಮಾರ್ತಾರೆ.
ಹೆಣ್ಮಕ್ಳು ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ಗೆ ಡ್ರೆಸ್ ಮಾಡಿಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ ನೋಡಿ. ನೋಡಿ ಇವ್ರ ಫ್ರೆಂಡು, ಎರಡು ಪೀಕಾಕು ಇವ್ರ ಫ್ರೆಂಡು. ವಾಟ್ ಈಸ್ ನೇಮ್? ಪೀಕಾ ಆ್ಯಂಡ್ ದಿಸ್ ಒನ್ ಪೀಕೋ. ಹಾಂ ಹಾಂ ಹಾಂ, ಇದು ಹುಡುಗ, ಇದು ಹುಡುಗಿ. ಹಾಂ ಹಾಂ ಹಾಂ, ಯು ಕ್ಯಾನ್ ಮೇಕ್ ಇಟ್ ಲೈಕ್ ದಿಸ್? ನೋ. ಹಾಂ ಹಾಂ, ಕ್ಯಾನ್ ಯು? ಯಾ ಶೋ. ನನ್ನ ಮಾತು ಕೇಳಿ ಓಪನ್ ಮಾಡಲ್ಲ, ಅದಕ್ಕೆ ಯಾವಾಗ ಬೇಕೋ ಅದು ಓಪನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪೀಕಾಕ್ಗೆ ವಾಟರ್ ಮೆಲನ್ ತಿನ್ನಿಸ್ತಾ ಇದ್ದಾರೆ. ಎಷ್ಟು ಮುದ್ದಾಗಿದೆ ನೋಡಿ. ಅಯ್ಯೋ ಎಷ್ಟು ಸುಂದರವಾಗಿದೆ ರೀ, ಸಾಕಾಗಿದೆ. ಅಯ್ಯೋ ಓಡೋಗ್ತಾ ಇದೆ. ವಾವ್, ಇವರು ಸಾಕೊಂಡ್ಬಿಟ್ಟಿದ್ದಾರೆ ಇದನ್ನ. ಇವ್ರುಗಳ ಮನೆ ಒಳಗೆ ಬಟ್ಟೆ ಒಗೆಯೋದು ಒಂದು ದೊಡ್ಡ ಸಾಹಸ. ಯಾಕಂದರೆ ಎಲ್ಲರ ಮನೆ ಕಡ್ಡಿ ಥರ ಇದೆ, ಜಾಗನೇ ಇಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಈ ಮೌಂಟೇನ್ಸ್ ಇದೆಯಲ್ಲ, ಈ ಮೌಂಟೇನ್ಸಿಂದ ಒಂದು ಜಾಗದಲ್ಲಿ ನೀರು ಹರಿದು ಬರುತ್ತೆ. ಆ ಕೊಳದಲ್ಲಿ ಇವ್ರುಗಳು ಬಟ್ಟೆ ಹೊಕ್ಕೊಂಡು ಮನೆಗೆ ತೊಗೊಂಡೋಗ್ತಾರೆ ಒಣಗಿಸ್ಕೊಂಡು. ಈ ಊರಿನವ್ರಿಗೆ ಬಟ್ಟೆ ಒಕ್ಕೊಳ್ಳೋದು ಮನೇಲಿ ಇಷ್ಟ ಇಲ್ಲ, ಹೊರಗಡೆ ಬಂದು ಒಕ್ಕೊಳ್ಳೋದಕ್ಕೆ ಒಂದು ಸಿಸ್ಟಮ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಪರ್ವತದಿಂದ ನದಿ ಹರಿದು ಬರುತ್ತೆ, ಇದ್ರ ಒಳಗೆ ಒಂದೊಂದು ಫ್ಯಾಮಿಲಿ ಬಂದು ಬಟ್ಟೆಯನ್ನು ಒಕ್ಕೊಂಡು ಹೋಗ್ತಾರೆ. ಈ ಥರ ಸಿಸ್ಟಮ್ಮು ನಾನು ಬೇರೆ ಕಡೆ ಎಲ್ಲೂ ನೋಡಿಲ್ಲ ಇವತ್ತರೆಗೂ. ನೋಡಿ ಹೇಗೆ ಫ್ರೆಶ್ ನೀರು ಹರಿದು ಬರ್ತಾ ಇದೆ, ಇಲ್ಲಿ ಬಟ್ಟೆ ಹೋಗುತ್ತಾರೆ. ಕೊರಿತಾ ಇದೆ ಗುರು, ಶುದ್ಧವಾದ ನೀರು ಹರಿದು ಬರ್ತಾ ಇದೆ. ವಿಶೇಷ ಏನಂದರೆ ಇಲ್ಲಿ ಪಕ್ಕದಲ್ಲಿರುವಂತಹ ಜ್ಯೂಸ್ ಅಂಗಡಿ ಇದೆಯಲ್ಲ, ಆ ಜ್ಯೂಸ್ ಅಂಗಡಿಯವರು ತಮ್ಮ ಆರೆಂಜಸ್ನ ವಾಶ್ ಮಾಡೋದು ಕೂಡ ಇದೇ ಪರ್ವತದಿಂದ ಹರಿದು ಬರುವಂತಹ ನೀರಿನಲ್ಲಿ. ನೋಡಿ ಹೆಂಗೆ ಒಂದು ಡಬ್ಬವನ್ನು ಇಟ್ಟು ತಮ್ಮ ಹಣ್ಣುಗಳನ್ನು ತೊಳೆದು ಎಲ್ಲರೂ ಅವ್ರವ್ರದ್ದೇ ಡ್ಯಾಮ್ ಕಟ್ಕೊಂಡ್ಬಿಟ್ಟಿದ್ದಾರೆ. ಈ ಜಾಗದಲ್ಲೇ ಇವರು ಹಣ್ಣುಗಳನ್ನು ವಾಶ್ ಮಾಡಿ ಜ್ಯೂಸ್ ಮಾಡ್ತಾಯಿದ್ದಾರೆ. ಎಸ್ ಬ್ರದರ್, ಹೌ ಆರ್ ಯು? ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಈ ಥರ ನ್ಯಾಚುರಲ್ ನೀರಲ್ಲಿ ತಮ್ಮ ಹಣ್ಣುಗಳನ್ನ ತೊಳೆದು ಜ್ಯೂಸ್ ಮಾಡಿಕೊಡುವಂತಹ ಜಾಗಗಳು ಪ್ರಾಬಬ್ಲಿ ವಿಶ್ವದಲ್ಲೇ ಬಹಳ ಕಮ್ಮಿ ಜಾಗದಲ್ಲಿ ಸಿಗೋದು. ಇಲ್ಲಿ ಕೂತ್ಕೊಂಡು ನೀವು ಕಾಲನ್ನು ಒಳಗೆ ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ನೋಡಿ ಅಲ್ಲಿ ಮಾಡ್ತಾಯಿರೋ ಜನಗಳೆಲ್ಲ. ಇಲ್ಲಿಯ ಫುಟ್ಪಾತ್ಗಳಿಂದ ನಾವುಗಳು ಕಲಿಬೋದು. ಈ ಥರ ಕಲ್ಲಿನ ಫುಟ್ಪಾತ್ ಮಾಡೋದ್ರಿಂದ ಮತ್ತು ಆ ಕಲ್ಲುಗಳು ಚಿಕ್ಕದು ಹಾಕಿದಾರಲ್ಲ, ಅದರಿಂದ ಕಾಲು ಗ್ರಿಪ್ ಸಿಗ್ತಾಯಿದೆ. ನೀರಿದ್ರೂ ಸ್ವಲ್ಪನೂ ಜಾರ್ತಾ ಇಲ್ಲ. ಈಗ ಊಟದ ಕಡೆ ಹೋಗ್ತಾಯಿದ್ವಿ. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಬ್ಲೂ ಸಿಟಿ ನೋಡೋ ಎಕ್ಸೈಟ್ಮೆಂಟಲ್ಲಿ ಎಲ್ಲ ಮರ್ತುಬಿಟ್ಟಿದ್ವಿ. ಇವತ್ತೇನೋ ಮಧ್ಯಾಹ್ನ ಮೊರೊಕ್ಕೋಲಿ ಶುಕ್ರವಾರದ ಮಧ್ಯಾಹ್ನ ಕುಸ್ಕುಸ್ ಅಂತ ತಿಂತಾರೆ, ತುಂಬ ಫೇಮಸ್ ಅಂತ. ಅದು ಟ್ರೈ ಮಾಡೋಣ. ಈ ಒಂದು ಬೀದಿ ನೋಡಿ, ಪ್ರತಿಯೊಂದು ಅಂಗಡಿ ಮುಂಗಟ್ಟು ಇವಾಗ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ನೀವು ನೋಡ್ಬೋದು ಎಲ್ಲರೂ ಅಜಾನ್ಗೆ ಹೋಗಿದ್ದಾರೆ ಇವತ್ತು, ಶುಕ್ರವಾರದ ಪ್ರೇಯರ್ಸು. ಎಲ್ಲ ಪ್ರತಿಯೊಂದು ಡೋರು ಕೂಡ ಬ್ಲೂ ಬ್ಲೂ ಬ್ಲೂ, ಎಲ್ಲ ಕಡೆ ನೀಲಿಯನ್ನು ನೀವು ನೋಡ್ಬೋದು. ಇದೊಂದು ಮಾತ್ರ ವುಡನ್ ಫಿನಿಶಿಂಗ್ ಇದೆ. ಎಲ್ಲರೂ ಅಜಾನ್ಗೆ ಹೋಗಿರೋದ್ರಿಂದ ಮಾತ್ರ ಈ ಒಂದು ದೃಶ್ಯ ಒಳ್ಳೆ ನಿಮಗೆ ಸಿಗ್ತಾಯಿದೆ. ಇಲ್ಲಾಂದರೆ ಎಲ್ಲ ಓಪನ್ ಆಗಿದ್ರೆ ನಿಮಗೆ ಗೊತ್ತಾಗೋದೇ ಇಲ್ಲ ಯಾವ ಕಲರ್ ಅಂತ. ಎಲ್ಲ ಡೋರು. ನಾನು ಹಿಂದೆಂದು ಈ ರೀತಿಯ ಒಂದು ಮಾರುಕಟ್ಟೆ, ಈ ರೀತಿಯ ಒಂದು ನಗರ, ಈ ರೀತಿಯ ಒಂದು ವಾತಾವರಣವನ್ನು ಯಾವತ್ತೂ ನೋಡಿಲ್ಲ ರೀ. ತುಂಬ ಚೆನ್ನಾಗಿದೆ. ರೆಸ್ಟೋರೆಂಟ್ ಬಾಬ್ ಸೌರ್, ಈ ಒಂದು ಬ್ಲೂ ರೆಸ್ಟೋರೆಂಟಲ್ಲಿ ನಮ್ಮ ಊಟ. ಎಲ್ಲೋದ್ರೂ ಮೆಟ್ಲತ್ತಬೇಕು ಗುರು, ಇಲ್ಲಿ ಸಾಕಾಯಿತು ಮೆಟ್ಲತ್ತಿ ಹತ್ತಿ. ನೋಡ್ಬೋದು ನೀವು ಹೋಟೆಲ್ ಎಷ್ಟು ಚೆನ್ನಾಗಿದೆ ಅಂತ. ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾಗ. ಒಳಗಿರೋ ಆಂಬಿಯನ್ಸು ಬ್ಲೂ ಮಾಡಿದ್ದಾರೆ. ಕುಸ್ಕುಸ್ ಅಂತ ಅವಾಗಿಂದ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ಗೈಡು ಟೇಸ್ಟ್ ಮಾಡಿ ಅಂತ. ಬರೀ ಶುಕ್ರವಾರದ ದಿವಸ ಮಾತ್ರ ಮಾಡ್ತಾರೆ. ಇಷ್ಟು ಆಪ್ಷನ್ಸ್ ಇದೆ ನಿಮಗೆ. ಸ್ಪೇನ್ ದೇಶ ಇದರಿಂದ ಬಹಳ ಹತ್ತಿರ ಇರೋದ್ರಿಂದ ಮೆನುನ ನೀವು ಸ್ಪ್ಯಾನಿಷಲ್ಲಿ ನೋಡ್ಬೋದು. ಹಾಗೆ ಸಾಕಷ್ಟು ಸ್ಪೇನ್ ದೇಶದ ಊಟ ತಿಂಡಿಯನ್ನು ಕೂಡ ಇಲ್ಲಿ ನೋಡ್ಬೋದು. ಶುಕ್ರವಾರದ ವಿಶೇಷವಾದ ಕುಸ್ಕುಸ್ ಪ್ಲೇಟು ಕೈಗೆ ಬಂದಿದೆ. ಇದು ಇಲ್ಲಿಯ ಶುಕ್ರವಾರದ ವಿಶೇಷ. ಇದು ನಾನು ಆರ್ಡ್ರ್ ಮಾಡಿರೋದು ಮಟನ್ನು, ಬ್ರದರು ಚಿಕನ್ ಆರ್ಡ್ರ್ ಮಾಡಿದ್ದಾರೆ. ಇವಾಗಷ್ಟೇ ಬಂತು ಪ್ಲೇಟು.
ತರಕಾರಿ ಗಿರ್ಕಾರಿ ಕಾಣಿಸ್ತಾ ಇದೆ, ಮೇಲ್ಗಡೆ ಒಂಥರ ಗ್ರೇವಿ ಕಾಣಿಸ್ತಾ ಇದೆ. ಇದು ಮಟನ್ನು. ಮತ್ತು ಹಾಗೆ ಒಳಗೆ ನೋಡಿದ್ರೆ ನೀವು ನೋಡ್ಬೋದು, ಇದು ಕುಸ್ಕುಸ್, ರವೆ ಅಂತಲೇ ಹೇಳ್ಬೋದು. ಇದನ್ನೇ ಕುಸ್ಕುಸ್ ಅಂತ ಹೇಳಿ ತಿಂತಾರೆ ಇವರು ಅನ್ನೋದ ರೀತಿಲಿ. ಫಸ್ಟ್ ಟೈಮು ಮೊರೊಕ್ಕೋಲಿ ಅಥೆಂಟಿಕ್ ಟ್ರೆಡಿಷ್ನಲ್ ಸಾಂಪ್ರದಾಯಿಕ ಕುಸ್ಕುಸ್ನ ತಿಂತಾಯಿದ್ದೀನಿ. ಇದೊಂಥರ ಈ ರವೆನ ಬೇಯಿಸಿ ಅದನ್ನೊಂಥರ ಉಪ್ಪಿಟ್ಟು ಥರ ಮಾಡಿದ್ದಾರೆ. ಉಪ್ಪಿಟ್ಟು ಅಂತಲೇ ಕರಿಬೋದು ಇಲ್ಲಿ ಉಪ್ಪಿಟ್ಟು. ಅದ್ರ ಜೊತೆಗೆ ಮಾಂಸದ ತುಂಡುಗಳು, ಒಳಗೆ ನೋಡ್ಬೋದು ನೀವು ಕಾಬೂಲ್ ಕಡಲೆ, ಕ್ಯಾರೆಟು, ಕೋಸು, ಮೇಲ್ಗಡೆ ಒಂದು ರೀತಿಯ ಈರುಳ್ಳಿಯ ಗ್ರೇವಿ, ಇದಿಷ್ಟು ಮತ್ತು ಆಲೂಗೆಡ್ಡೆ, ಇದಿಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ತಿನ್ನೋದು. ಕೆಲವು ದ್ರಾಕ್ಷಿಗಳು ಕೂಡ ಮಧ್ಯ ಇದೆ. ಭಾಳ ರುಚಿಯಾಗಿದೆ. ಸ್ಪೈಸಿ ಇಲ್ಲ, ಆದರೆ ರುಚಿ ಫ್ಲೇವರ್ಸು ಸಕ್ಕತ್ತಾಗಿದೆ ನೋಡಿ. ಇದು ಇನ್ನು ಶುಕ್ರವಾರ ಸ್ಪೆಷಲ್ಲು ಮೊರೊಕ್ಕನ್ ಕುಸ್ಕುಸ್. ಊಟ ಆದ ಮೇಲೆ ನಡೆಯೋಕ್ಕೆ ಆಗ್ತಾಯಿಲ್ಲ ಗುರು. ಅಯ್ಯಯ್ಯಪ್ಪ, ಊಟ ಕುಸ್ಕುಸು ಸೂಪರಾಗಿತ್ತು. ಬ್ಲೂ ಸಿಟಿ ಎಕ್ಸ್ಪೀರಿಯೆನ್ಸ್ ಕೂಡ ಅಮೋಘವಾಗಿತ್ತು, ವೈಭವಪೂರ್ಣವಾಗಿತ್ತು. ಒಳ್ಳೊಳ್ಳೆ ಪದಗಳ ಒಳ್ಳೆ ಅಡ್ಜೆಕ್ಟಿವ್ಸ್ನ ಬಳಕೆ ಮಾಡೋದಕ್ಕೆ ಯೋಗ್ಯವಾದಂಥ ನಗರ ಇದು. ಫ್ಯಾಮಿಲಿ ಟ್ರಿಪ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಅಷ್ಟೇ ಫ್ಯಾಮಿಲಿ ಟೈಮ್ ಕಳಿಬೇಕು ಅಂತಿದ್ದರೆ ರಬಾತು ಮತ್ತು ಈ ಶೆಫ್ ಶಾವನ್ನು, ಫೆಸ್ಸು ಮತ್ತು ಕಸಾಬ್ಲಾಂಗ ತಲ್ಲಿಟ್ಕೊಂಬಂದರೆ ಒಂದು ವಾರ ಒಳ್ಳೆ ಟ್ರಿಪ್ ಮಾಡ್ಬೋದು. ರೋಡ್ ಟ್ರಿಪ್ಪು ಮೊರೊಕ್ಕೋಲಿ. ಮೇಯಿಂದ ಸೆಪ್ಟೆಂಬರ್ವರೆಗೂ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಕೊಂಬನ್ನಿ. ತುಂಬ ಬಿಸಿಲಿದ್ರೆ ಬಂದರೆ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಬಿಸಿಲಿದ್ರೂ ಮೈ ಚುರುಕನ್ನೋ ಬಿಸಿಲಿಲ್ಲ, ಒಂಥರ ಪ್ಲೆಸೆಂಟ್ ವಾರ್ಮ್ ವೆದರ್. ದುಡ್ಡು ಖತಮ್ ಆಯಿತು, ಖಾಲಿ ಆಯಿತು. ಅದಕ್ಕೆ ಬ್ಯಾಂಕ್ ಆಫ್ ಆಫ್ರಿಕಾ ಹತ್ರ ಬಂದಿದ್ದೀವಿ. ನೀವು ಅಷ್ಟೇ ಮೊರೊಕ್ಕೋ ದೇಶಕ್ಕೆ ಬಂದಾಗ ಬ್ಯಾಂಕ್ ಆಫ್ ಆಫ್ರಿಕಾಯಿಂದ ವಿಡ್ರಾ ಮಾಡಿ ಇಂಟರ್ನ್ಯಾಷನಲ್ ಕಾರ್ಡಲ್ಲಿ. ಯಾಕಪ್ಪ ಅಂದರೆ ಬೇರೆ ಬ್ಯಾಂಕ್ಗಳು ಆಲ್ಮೋಸ್ಟ್ 1-1.5 ಸಾವಿರ ಎಕ್ಸ್ಟ್ರಾ ಕಟ್ ಮಾಡ್ತಾರೆ ನಿಮಗೆ. ಆದರೆ ಬ್ಯಾಂಕ್ ಆಫ್ ಆಫ್ರಿಕಾಲಿ ಕೇವಲ 450 ರೂಪಾಯಿ ಮಾತ್ರ ಕಟ್ ಮಾಡ್ತಾರೆ ಒಂದು ಟ್ರಾನ್ಸಾಕ್ಷನ್ಗೆ. ಆ ರೀತಿಯಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೋಬೋದು. ಅದಾದಮೇಲೆ ಈ ನಗರದಲ್ಲಿ ಬಹಳ ವ್ಯಾಪಕವಾಗಿ ಮಾದಕ ದ್ರವ್ಯಗಳ ಸೇವನೆ ತುಂಬ ಹೆಚ್ಚಿದೆ. ರೋಡಲ್ಲಿ ಎಲ್ಲರೂ ಮಾರ್ತಾ ಇದ್ದಾರೆ. ಮಾದಕ ದ್ರವ್ಯದ ಸೇವನೆ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಹಾನಿಕರ, ಅದು ನಿಲ್ಲಬೇಕು. ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಮೆಡಿಕಲ್ ಸಂಬಂಧಪಟ್ಟಾಗೆ ಕೆಲವು ಫಾರ್ಮ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮಾದಕ ದ್ರವ್ಯನ ಬೆಳಿಬೋದು ಇಲ್ಲಿ. ಬೇರೆ ಪದವನ್ನು ಬಳಕೆ ಮಾಡಿದ್ರೆ ಯೂಟ್ಯೂಬು ಕೂಡ ತೊಂದರೆ ಮಾಡುತ್ತೆ. ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಅದನ್ನು ಬೆಳೆಯೋದಕ್ಕೆ ಕೂಡ ಇಲ್ಲಿ ಕೆಲವು ಫಾರ್ಮ್ಸಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವಲ್ಲಿ ಹೋಗಿ ನಿಮಗೆ ತೋರಿಸೋಣ ಅಂದ್ಕೊಂಡ್ವಿ, ಬಟ್ ಯೂಟ್ಯೂಬ್ ಅಗೇನ್ ಡಿಮಾನಿಟೈಸ್ ಮಾಡುತ್ತೆ, ಅದನ್ನು ನಿಮಗೆ ತೋರ್ಸೋಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿಂದ ಮತ್ತೆ ಇವಾಗ ಆಲ್ಮೋಸ್ಟ್ 200 ಕಿಲೋಮೀಟ್ರ್ ಅಂದರೆ 4-5 ಗಂಟೆ ಡ್ರೈವ್ ಮಾಡಬೇಕು. ಮಧ್ಯಾಹ್ನ 3 ಗಂಟೆ ಆಗೋಗಿದೆ. ನಾವು ರೀಚ್ ಆಗೋಕ್ಕಾಗಲ್ಲ ನಾವು ಅಂದ್ಕೊಂಡಿರುವಂತಹ ನಗರ ಫೆಸ್ಗೆ. ಅದಕ್ಕೆ ಇಲ್ಲಿ ದುಡ್ಡನ್ನು ವಿಡ್ರಾ ಮಾಡಿಕೊಂಡು ನಮ್ಮ ಗೈಡ್ಗೆ ಬಾಯ್ ಹೇಳಿ ಕಾರ್ ಎತ್ಕೊಂಡು ಸೀದಾ ಫೆಸ್ ನಗರಕ್ಕೆ ಹೋಗಲಿದ್ದೀವಿ. ವಾಪಸ್ಸು ನಾವು ಬಂದ್ವಿ ನಮ್ಮ ಸುಂದರವಾದ ಡಾಸಿಯಾ ಕಾರ್ನ ಹತ್ರ. ಯಾರೋ ನಮ್ಮ ನೆರಳಿನಲ್ಲಿ ತಮ್ಮ ನೀರಿನ ಬಾಟ್ಲಿಯನ್ನು ಇಟ್ಟಿದ್ದಾರೆ. ಈಗ ಬನ್ನಿ ಹೋಗೋಣ ಮುಂದಿನ ನಗರಕ್ಕೆ. ಫೆಸ್ ಬಹಳ ಐತಿಹಾಸಿಕ ನಗರ, ಸೂಪರಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಇಡೀ ಸಿಟಿಯ ಒಂದು ಪ್ಯಾನೋರಮಿಕ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಈ ಸೈಡು ನೀವೇನು ನೋಡ್ತಾ ಇದ್ದೀರಾ, ಇದು ಓಲ್ಡ್ ಮೆದಿನಾ, ಹಳೆಯ ಮೆದಿನಾ. ಹಾಗೆ ಈ ಕಡೆ ಇಲ್ಲಿವರೆಗೂ ಹಳೆಯ ಮದೀನಾನೇ, ಹಳೆಯ ಸಿಟಿ. ಆ ಕಡೆ ಕಟ್ಟಿರುವಂಥದ್ದು ಹೊಸ ನಗರ. ಹೊಸ ನಗರವನ್ನು ಕೂಡ ಇದೇ ರೀತಿ ಮೇಂಟೈನ್ ಮಾಡುವಂತಹ ಪ್ರಯತ್ನ ಇಲ್ಲಿನ ಲೋಕಲ್ ಮುನ್ಸಿಪಾಲಿಟಿ ಹಾಗೆ ಸರ್ಕಾರ ಮಾಡ್ತಾಯಿದೆ. ನಗರದ ಮೇಲ್ಗಡೆ ಭಾಗಕ್ಕೆ ಗಮನ ಕೊಟ್ಟರೆ ಪರ್ವತಗಳಿಂದ ಕಲ್ಲುಗಳು ಅಥವಾ ಲ್ಯಾಂಡ್ಸ್ಲೈಡ್ ಆಗಿಬಿಡುತ್ತೆ, ದೊಡ್ಡ ದೊಡ್ಡ ಬಂಡೆ ಬೀಳಬಾರ್ದು ಅಂತ ಅಲ್ಲೊಂದು ಚಿಕ್ಕದಾಗಿ ಕೋಟೆ ರೂಪದಲ್ಲಿ ಅಲ್ಲಿಂದ ಕಟ್ಕೊಂಬಂದಿರೋ ನೋಡಿ ಸೈಡ್ವರೆಗೂ. ಆದರೂ ರಿಸ್ಕಿನೇ, ಅಲ್ಲಿಂದ ಮೇಲೆ ದೊಡ್ಡ ಒಂದು ಬಂಡೆ ಬಿದ್ದರೆ ಆ ಒಂದು ಫೋರ್ಸಲ್ಲಿ ಸ್ನೋಬಾಲ್ ಎಫೆಕ್ಟಲ್ಲಿ ಏನು ಬೇಕೋ ಆಗ್ಬೋದು ಈ ಜಾಗಕ್ಕೆ. ಇದೊಂದು ಬಹಳ ವಿಶೇಷವಾದ ಜಾಗ. ಪ್ರಪಂಚದಲ್ಲಿ ಪ್ರಾಬ್ಲಿ ಬಹಳ ಕಮ್ಮಿ ಜಾಗದಲ್ಲಿ ಇಷ್ಟು ಸುಂದರವಾದ ಬೆಟ್ಟ ಗುಡ್ಡದ ಪ್ರದೇಶದ ನಡುವೆ ಮತ್ತು ನದಿಗಳ ನಡುವೆ ಈ ಥರ ಒಂದು ಸುಂದರವಾದ ನಗರ ನಿಮಗೆ ಸಿಗೋದು. ಅದು ಒಂದು ಬ್ಲೂ ನಗರವಾಗಿ, ನೀಲಿ ಬಾನು, ನೀಲಿ ನಗರ. ಇಲ್ಲಿ ಸಾಕಷ್ಟು ಅದ್ಭುತವಾದ ನೆನಪುಗಳೊಂದಿಗೆ, ಉತ್ತಮ ಫೋಟೋಸೊಂದಿಗೆ, ಸಖತ್ತಾದ ವೀಡಿಯೋದೊಂದಿಗೆ ಭಾಳ ಖುಷಿಯಾಗಿ, ಹಾಗೆಯೇ ಫೋಟೋ ವೀಡಿಯೋ ಎಲ್ಲ ಬಿಟ್ಟು ಸಾಕಷ್ಟು ಸಮಯ ಹಾಗೆ ನಡ್ಕೊಂಡು ದಾರಿಗಳನ್ನ ನೋಡ್ತಾ ಆ ಒಂದು ಮ್ಯಾಜಿಕಲ್ ವರ್ಲ್ಡಲ್ಲಿ ನಿಮ್ಮ ಗ್ಲೋಬಲ್ ಕನ್ನಡಿಗ ಕಳೆದೋಗಿದ್ದ. ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅತ್ಯದ್ಭುತವಾದ ಮೊರೊಕ್ಕೋ ದೇಶದ ಜಾಗದಿಂದ. ಸೊ ಬ್ಲೂ ಸಿಟಿಯಾದ ಶೆಫ್ ಶಾನ್ಗೆ ಅಲ್ವಿದಾ, ಟೇಕ್ ಕೇರ್, ಗುಡ್ ಬಾಯ್, ಲವ್ ಯು, ಲಾಟ್ಸ್ ಆಫ್ ಲವ್.
ಬಾನಲ್ಲೂ ನೀಲಿ ಭುವಿಯಲ್ಲೂ ನೀಲಿ ಎಲ್ಲೆಲ್ಲೂ ನೀಲಿ ನನ್ನಲ್ಲೂ ನೀಲಿ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ ಮೊಗದಲ್ಲಿ ನಿನ್ನ ಹೂ ನಗೆಯ ಕಂಡೆ ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ ಒಲವಿಂದ ಬಾಳ ಹೊಸ ದಾರಿ ಕಂಡೆ ಮುಗಿಲಲ್ಲೂ ನೀಲಿ ಮನದಲ್ಲೂ ನೀಲಿ ಎಲ್ಲೆಲ್ಲೂ ನೀಲಿ ನನ್ನಲ್ಲೂ ನೀಲಿ.